ಹಣ ಇರುವಂತ ಕಡೆ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಹಣ ಎಲ್ಲಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಅಂತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಇರುವ ಕಡೆ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಹಣ ಎಲ್ಲಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದಲ್ಲಿ ಯಾಕೆ ಐಟಿ ದಾಳಿ ಆಗ್ತಿದೆ ಅಂತ ಜನಕ್ಕೆ ಗೊತ್ತಿದೆ, ಅವರೇನ್ ದಡ್ರಲ್ಲ. ಈಗಾಗಲೇ ಅವರದ್ದೇ 2 ವಿಡಿಯೋ ಬಹಿರಂಗ ಕೂಡ ಆಗಿದೆ. ಜನರಿಗೆ ಇದರ ಬಗ್ಗೆ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ ಅಂತ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿರುವಂತ ಸುಮಲತಾ ಅಂಬರೀಶ್ ಅವರು ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜನರಿಗೂ ಕೂಡ ಗೊತ್ತು, ಐಟಿ ಇಲಾಖೆಯವರಿಗೂ ಕೂಡ ಗೊತ್ತು ಎಲ್ಲಿ ದುಡ್ಡಿದೆ. ಸೊ ಈ ಒಂದು ಕಾರಣಕ್ಕೋಸ್ಕರನೇ ಅವರು ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತ ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಇಲ್ಲಿ ಎಸ್ಪೆಷಲಿ ಮಂಡ್ಯದಲ್ಲೂ ಕೂಡ ದಾಳಿ ಆಗಿತ್ತು. ಮದ್ದೂರು ಮತ್ತು ಒಂದ್ ಕಡೆ ಪಾಂಡವಪುರ ತಾಲೂಕಿನಲ್ಲಿ ದಾಳಿಯಾದಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಪಕ್ಷೇತರ ಅಭ್ಯರ್ಥಿ ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಎಲ್ಲಿರುತ್ತೆ ಅಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಅದರಲ್ಲಿ ಭಯಪಡುವಂತ ವಿಚಾರ ಏನಿದೆ, ನಾವು ಸತ್ಯ ಹರಿಶ್ಚಂದ್ರರಾಗಿದ್ರೆ ಭಯಪಡುವಂತ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅವರು, ಪಕ್ಷೇತರ ಅಭ್ಯರ್ಥಿ.